ವಿತ್ ಫ್ರೆಶ್ ಎಫ್ ಸಿ ಬರುತ್ತೆ 5 years 1 year ಇನ್ಶೂರೆನ್ಸ್ ಬರುತ್ತೆ. VXI AC ಪವರ್ ಸ್ಟೀರಿಂಗ್ ಫ್ರಂಟ್ ಅಂಡ್ ಪವರ್ ವಿಂಡೋ ಬರುತ್ತೆ. ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ನಿಮ್ಗೆ. 175 ಕೋಟಿಂಗ್ ಇದೆ, ಒಂದು 160 ಆಗುತ್ತೆ ಸರ್ ಫೈನಲ್. ಇದು ಮಾರುತಿ ಆಲ್ಟೋ LX5 2007 ಮಾಡಲು ಸೆಕೆಂಡ್ ಓನರ್, 40,000 ಗಾಡಿ ಓಡಿದೆ ಸರ್ ರೆಕಾರ್ಡೆಡ್. ಇದು 175 ಇರೋದು ನೆಗೋಷಿಯಬಲ್ ವಿತ್ ಫ್ರೆಶ್ ಎಫ್ ಇನ್ಶೂರೆನ್ಸ್ ಆಗಿದೆ. ಇದಕ್ಕೇನಾದ್ರು ಲೋನ್ ಆಗುತ್ತಾ ಸರ್? ಇಲ್ಲ ಸರ್, ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಕೊಡ್ಬೇಕು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? ಸರ್ ಇಲ್ಲಿ ಐಟನ್ 2 ಐಟನ್ ಇದೆ, ಒಂದು ಮ್ಯಾನ್ಯುಯಲ್ ಇದೆ, ಒಂದು ಆಟೋಮೆಟಿಕ್ ಇದೆ. ಓಕೆ, ಇದು ಬಂದು 11 ಮಾಡಲ್ ಸೆಕೆಂಡ್ ಓನರ್, ಇದು 12 ಮಾಡಲ್ ಸೆಕೆಂಡ್ ಓನರ್, ಮ್ಯಾನ್ಯುಯಲ್ ಇದು ಆಟೋಮೆಟಿಕ್. ಓಕೆ, ಇದ್ರ ಪ್ರೈಸ್ ಬಂದು ನಾವು 260 ಹೇಳ್ತೀವಿ ನೆಗೋಷಿಯಬಲ್. ಇದ್ರ ಪ್ರೈಸ್ ಬಂದು 320 ಹೇಳ್ತೀವಿ ನೆಗೋಷಿಯಬಲ್ ಸರ್. 2012 ಅದು 2012 ಒಂದು 1.5 lakhs ಲೋನ್ ಮಾಡಿಸ್ಕೊಡ್ತೀವಿ ಈ ಗಾಡಿ. 1.5 ಲೋನ್ ಆಗುತ್ತೆ. 1.5 ಲೋನ್ ಇದಕ್ಕಾಗುತ್ತೆ, 1 lakh ಇದಕ್ಕಾಗುತ್ತೆ. ಓಕೆ ಸರ್, ಇನ್ನು ಏನಾದ್ರು ಬೆಸ್ಟ್ ಆಫರ್ ಸಜೆಸ್ಟ್ ಕೋಟ್ ಮಾಡಕ್ ಆಗುತ್ತಾ? ಡೈರೆಕ್ಟ್ ಆಗಿ ಬರ್ಲಿ, ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಹೆಚ್ಚು ಕಮ್ಮಿ ಆಗುತ್ತೆ ಎದುರುಗಡೆ ಬಂದ್ರೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು? ನೀವು ನೋಡ್ಬೇಕು ಅಂತಂದ್ರೆ ಒಂದು ಲೋ ಬಜೆಟ್ ಅಲ್ಲಿ 7 ಸೀಟ್ ಟಾಟಾ ಸಫಾರಿ ಇದೆ. ಓಕೆ ಸರ್ ಇದು 7 ಸೀಟ್ 2011 ಮಾಡಲು ಸೆಕೆಂಡ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಮೈಲೇಜ್ ಅಲ್ಲಿ ಸಿಟಿಯಲ್ಲಿ ನಿಮ್ಗೆ 12 ಬರುತ್ತೆ, ಹೈವೇಲಿ ಒಂದು 14-15 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ನಮ್ ಕೋಟಿಂಗ್ ಪ್ರೈಸ್ ಬಂದು 320 ಇದೆ. ಮ್ಯಾಕ್ಸಿಮಮ್ ಫೈನಲ್ ಟು ಫೈನಲ್ 270 ಆಗುತ್ತೆ ಸರ್. 2,70,000 ರೂಪಾಯಿಗೆ ಒಂದು ಒಳ್ಳೆ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಒಂದು 7 ಸೀಟರ್ ಟಾಟಾ ಸಫಾರಿ 2011 ವಿತ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಎಲ್ಲ ರನ್ನಿಂಗ್. ಲೋನ್ ಆಗುತ್ತಾ ಸರ್? ಇದಕ್ಕೆ ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ, ಫುಲ್ ಕ್ಯಾಶ್. ಫುಲ್ ಕ್ಯಾಶ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? 17 ಮಾಡಲು ಓಮ್ನಿ 8 ಸೀಟ್ ಸರ್, ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. 60,000 ಗಾಡಿ ಓಡಿದೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನಿಮ್ಗೆ ಫೈನಲ್ ಟು ಫೈನಲ್ ಒಂದು 3,30,000 ಆಗುತ್ತೆ ಸರ್. 3,30,000 ಸರ್. 70% ಲೋನ್ ಮಾಡಿಸ್ಕೊಡ್ತೀನಿ ಸರ್. 70% ಲೋನ್ ಕೂಡ ಆಗುವಂತದ್ದು. ಸರ್, ನಿಮ್ಮಲ್ಲಿ ಓಮ್ನಿಗಳು ಟೋಟಲ್ ಆಗಿ ಎಷ್ಟಿದೆ ಸರ್? ಸರ್ 2 ಓಮ್ನಿ ಇದೆ, 2 ಈಕೋ ಇದೆ. 5 ಸೀಟ್ ಬೇಕಾದ್ರೆ 5 ಸೀಟ್ ಇದೆ, 8 ಸೀಟ್ ಬೇಕಾದ್ರೆ 8 ಸೀಟ್ ಕೂಡ ಇದೆ. ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಓಮ್ನಿ ಇರುವಂತದ್ದು, ಡೀಟೇಲ್ಸ್ ಕೊಡಿ ಸರ್. ಸರ್ 2011 ಪೆಟ್ರೋಲ್ ಪ್ಲಸ್ LPG ಎರಡೂ ಇದೆ ಗಾಡಿ. ಫೈನಲ್ ಟು ಫೈನಲ್ 1,60,000 ಆಗುತ್ತೆ. 11 ಮಾಡಲ್ 1,60,000 ಗೆ 2011 ಮಾಡಲು. ಓನರ್ಶಿಪ್ ಬಂದು ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್. ಓಡಿರುವಂತದ್ದು ಸರ್? ಓಡಿರೋದು ಬಂದು ಮೀಟರ್ 70,000 ಇದೆ, ಬಟ್ ಗಾಡಿ ಎಲ್ಲ ರನ್ನಿಂಗ್ ಸೂಪರ್ ಆಗಿದೆ. ಇದಕ್ಕೆ ಲೋನ್ ಆಗಲ್ಲ? ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ. 80,000 ಲೋನ್ ಮಾಡಿಸ್ಕೊಡ್ತೀನಿ. 80,000 ಕ್ಯಾಶ್ ತಗೋಬಹುದು. 80,000 ಡೌನ್ ಪೇಮೆಂಟ್ ಮಾಡಿದ್ರೆ 80,000 ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್? ಸರ್ ಈಕೋ ನೋಡ್ತೀನಿ. ನಂಗೆ ಓಮ್ನಿ ಬೇಡ ಅಂತಂದ್ರೆ ಒಂದು 11 ಮಾಡಲು ಸಿಂಗಲ್ ಓನರ್ ಈಕೋ ಇದೆ. 5 ಸೀಟ್ AC ವೆಹಿಕಲ್, 70,000 ರೆಗ್ಯುಲರ್ ರೋಡ್ ಇದೆ ವಿತ್ 7 ಸೀಟ್ ಬೇಬಿ ಸೀಟ್ ಆಲ್ಟ್ರೇಷನ್ ಮಾಡಿಸಿದ್ದಾರೆ. ಇದು ಫೈನಲ್ ಟು ಫೈನಲ್ 2,65,000 ಆಗುತ್ತೆ ಸರ್. 2,65,000 ಗೆ? ಹೌದು ಸರ್. ಮಾಡಲ್ ಸರ್? 2011 ಸಿಂಗಲ್ ಓನರ್. 11 ಸಿಂಗಲ್ ಓನರ್, 265 ಫೈನಲ್ ಆಗುತ್ತೆ. ಲೋನ್ ಆಗುತ್ತಾ? ಇದಕ್ಕೂ ಲೋನ್ ಮಾಡಿಸ್ಬೋದು ಸರ್. ಈ ಕಲರ್ ಓಮ್ನಿ ಬೇಡ ಅನ್ನೋರಿಗೆ ಸೇಮ್ ಕಲರ್ ಇನ್ನೊಂದು ಈಕೋ ಇರುವಂತದ್ದು, ಸಾರಿ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 22 ಮಾಡಲ್ ಸಿಂಗಲ್ ಓನರ್, 7 ಸೀಟ್ AC ಸರ್. ಇದು ನಿಮ್ಗೆ ಇದು ಕೋಟಿಂಗ್ ಪ್ರೈಸ್ ಬಂದು 5.5 ಲಕ್ಷ ಇದೆ. 520 ವರೆಗೂ ಬಂದ್ರೆ ಮಾಡ್ಕೊಡ್ತೀವಿ ಸರ್ ಫೈನಲ್. 520 ಫೈನಲ್ ಆಗುತ್ತಾ? ಮಾಡಲ್ ಸರ್? 2022 ಸಿಂಗಲ್ ಓನರ್. 2022 ಸಿಂಗಲ್ ಓನರ್, ಎಲ್ಲ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಲೋನ್ ಎಷ್ಟಾಗ್ಬೋದು ಸರ್? ಸರ್ ಇದಕ್ಕೆ 80% ಲೋನ್ ಮಾಡಿಸ್ಕೊಡ್ತೀವಿ. ಜಸ್ಟ್ 20% ಮಾತ್ರ ಡೌನ್ ಪೇಮೆಂಟ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? ಸರ್ ಸೆಡನ್ ಅಲ್ಲಿ ನೋಡ್ತೀನಿ ಅಂತಂದ್ರೆ ನನ್ನ ಹತ್ರ ವರ್ಣ ಇದೆ, ಡಿಸೈರ್ ಗಳನ್ನು ನೋಡಬಹುದು. ಓಕೆ, ಇದು ಬಂದು 2018 ಮಾಡಲ್ ಸಿಂಗಲ್ ಓನರ್ VXI 55,000 ರೆಕಾರ್ಡೆಡ್ ಇದೆ ಗಾಡಿ. ವಿತ್ ಏರ್ ಬ್ಯಾಗ್ ABS ಬರುತ್ತೆ ಗಾಡಿ. ನಿಮ್ಗೆ ನಮ್ ಕೋಟಿಂಗ್ ಬಂದು 5,45,000 ಇದೆ. ಫೈನಲ್ ಟು ಫೈನಲ್ 520 ವರೆಗೂ ಆಗುತ್ತೆ ಸರ್. ಲೋನ್ ಬೇಕು ಅಂದ್ರೆ 4.5 lakhs ವರೆಗೂ ಲೋನ್ ಮಾಡ್ತೀವಿ. 4 ಲಕ್ಷ ರೂ ಕಂಪ್ಲೀಟ್ ಲೋನ್ ಆಗುವಂತದ್ದು. 70,000 ಡೌನ್ ಪೇಮೆಂಟ್. ಜಸ್ಟ್ 70,000 ಮಾತ್ರ ಡೌನ್ ಪೇಮೆಂಟ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್? ವರ್ಣ ಡೀಸೆಲ್ ಇದೆ ಸರ್ ನಮ್ಮ ಹತ್ರ. ಯಾವ ಮಾಡಲ್ ಸರ್ ಇದು? ಸರ್ ಇದು 2014 ಮಾಡಲ್ ಸಿಂಗಲ್ ಓನರ್ SX ಡೀಸೆಲ್. ಓಕೆ, 84,000 ನೋಡಿದ ಗಾಡಿ. 1.6 ಲೀಟರ್ ಇಂಜಿನ್ ಬರುತ್ತೆ. ಹಾ. ಮೈಲೇಜ್ ಎಲ್ಲ ನಿಮ್ಗೆ ಏನಿಲ್ಲ ಅಂದ್ರೆ ಸಿಟಿಯಲ್ಲೇ ಒಂದು 17-18 ಬರುತ್ತೆ, ಹೈವೇಲಿ 20+ ಎಕ್ಸ್ಪೆಕ್ಟ್ ಮಾಡಬಹುದು. ಇವಾಗ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಕಂಪನಿಯಿಂದಾನೇ ಬರುತ್ತೆ. ಗಾಡಿ ಚೆನ್ನಾಗಿದೆ. ಒಂದು 80% ವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್ ಈ ಗಾಡಿಗೆ. ಡೌನ್ ಪೇಮೆಂಟ್ ಪ್ರೈಸ್ ಬಂದು 550 ಇದೆ. ಫೈನಲ್ ಟು ಫೈನಲ್ ರೌಂಡ್ ಫಿಗರ್ ಒಂದು 5-10 ರೇಂಜ್ ಆದ್ರೆ ನೀವು ಒಂದು 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್. ಸರ್, ವರ್ಣ ಬೇಡ ಅನ್ನೋರಿಗೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಮಾರುತಿ ಯಾವ್ದು ಸಿಯಾಜ್ ಇರೋಂತದ್ದು, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2014 ಮಾಡಲ್ ಸಿಯಾಜ್ ZDI ಡೀಸೆಲ್ ಸರ್. ಇದು ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಬರುತ್ತೆ. ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಮ್ಯೂಸಿಕ್ ಸಿಸ್ಟಮ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಕಂಪನಿಯಿಂದಾನೇ ಬಂದಿರುತ್ತೆ. ಲೋ ಮೇಂಟೆನೆನ್ಸ್, ಹೈ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. 75-80% ಲೋನ್ ಮಾಡಿಸ್ಕೊಡ್ತೀವಿ ಸರ್. ಕೋಟಿಂಗ್ ಬಂದು 5,60,000 ಇದೆ, ನೆಗೋಷಿಯಬಲ್ ಆಗುತ್ತೆ. 5,60,000 ಇದೆ, ನೆಗೋಷಿಯಬಲ್. 520 ಫೈನಲ್ ಮಾಡಿಸ್ಕೊಡ್ತೀವಿ. ಇದು ಹೈಬ್ರಿಡ್ ಸರ್? ಸರ್ ಇಲ್ಲ ಸರ್, ಇದು ZDI ಪ್ಲಸ್ ಪ್ಯೂರ್ ಡೀಸೆಲ್. ಡೀಸೆಲ್ ಹೈಬ್ರಿಡ್ ಬರಲ್ಲ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ?
ನಮ್ಮಲ್ಲಿ i20 ನೋಡ್ತೀನಿ ಅಂತಂದ್ರೆ ಡೀಸೆಲ್ i20 ನೋಡ್ತೀನಿ ಅಂತಂದ್ರೆ ಆರಾಮಾಗಿ ನೀವು 4 ವೀಲರ್ಸ್ ಬರ್ಬೋದು. ಇದು 12 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್. ಇದು 12 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್. ಇದು 10 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್. ಅಲ್ಲಿ ನ್ಯೂ ಶೇಪ್ ಇದೆ ಇಲ್ಲೇ ಅದು ಬಂದು 16 ಮಾಡಲ್ ಸಿಂಗಲ್ ಓನರ್ ಆಸ್ತಾ ಪೆಟ್ರೋಲ್. ಸೊ ಟೋಟಲ್ ಆಗಿ 4 ವೀಲ್ಸ್ ಅಲ್ಲಿ 4 i20 ಕಲೆಕ್ಷನ್ಸ್ ಇರುವಂತದ್ದು, ಡೀಸೆಲ್ 2 ಪೆಟ್ರೋಲ್ 2 ಡೀಸೆಲ್. ಡೀಟೇಲ್ಸ್ ಕೊಡಿ ಸರ್ ಇದ್ರದ್ದು. ಸರ್ ಇದು 12 ಮಾಡಲ್ ಸ್ಪೋರ್ಟ್ಸ್ ಡೀಸೆಲ್ ಸೆಕೆಂಡ್ ಓನರ್ 70,000 ಗಾಡಿ ಓಡಿದೆ. ನಮ್ ಕೋಟಿಂಗ್ 360 ಇದೆ. ನಿಮ್ಗೆ ಫೈನಲ್ ಟು ಫೈನಲ್ 3,25,000 ಆಗುತ್ತೆ ಸರ್. ಲೋನ್ ಆಗುತ್ತಾ? ಇದಕ್ಕೂ ಲೋನ್ ಆಗುತ್ತೆ. ಓಕೆ ಸರ್, ವೈಟ್ ಬೇಡ ಅನ್ನೋರ್ಗೆ ಮೆರೂನ್. ಇದು ಪೆಟ್ರೋಲ್ ವೇರಿಯಂಟ್ 2010 ವಿತ್ ಬೆಸ್ಟ್ ಇನ್ಶೂರೆನ್ಸ್ ಬರುತ್ತೆ. ನಮ್ ಕೋಟಿಂಗ್ ಬಂದು 320 ಇದೆ ಸರ್. ಫೈನಲ್ ಟು ಫೈನಲ್ 275 ಆಗುತ್ತೆ. ಇದಕ್ಕೂ ಲೋನ್ ಆಗುತ್ತೆ. 10ಗೂ ಲೋನ್ ಮಾಡಿಸ್ಕೊಡ್ತೀರಾ? ಬ್ಯಾಂಕ್ ಲೋನ್ 1.5 ಲಕ್ಷವರೆಗೂ ಲೋನ್ ಮಾಡಿಸ್ಕೊಡ್ತೀವಿ. ಬ್ಯಾಂಕ್ ಲೋನ್ ಅಲ್ಲ ಸರ್, ಪ್ರೈವೇಟ್ ಲೋನ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಮೆರೂನ್ ಬೇಡ ಅನ್ನೋರ್ಗೆ ಇನ್ನೊಂದು i20 ಇರೋಂಥದ್ದು ವೈಟ್. ಸರ್ ಇದು 2012 ಸೆಕೆಂಡ್ ಓನರ್ ನಿಮ್ಗೆ 80,000 ಗಾಡಿ ಓಡಿದೆ. ಏರ್ ಬ್ಯಾಗ್, ABS, ಅಲಾವಿಸ್ ಎಲ್ಲ ಕಂಪ್ಲೀಟ್ ಶೋರೂಮ್ ಇಂದಾನೆ ಬರುತ್ತೆ. 1.4 ಲೀಟರ್ ಡೀಸೆಲ್ ಇಂಜಿನ್, 360 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 325 ಆಗುತ್ತೆ. 325 ಫೈನಲ್ ಆಗುತ್ತೆ. ಡೌನ್ ಪೇಮೆಂಟ್ ಸರಿ, ಎರಡು i20 ಡೀಸೆಲ್ ಗಾಡಿಗೂ 12 ಮಾಡಿದೆ. 12 ಗಾಡಿಗೆ 1.5 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸರ್. ಓಕೆ ಸರ್, 10 ಮಾಡ್ಲಿಕ್ಕೆ ಎಷ್ಟು ಮಾಡ್ಬೇಕಾಗುತ್ತೆ? ಮಾಡ್ಲಿಕ್ಕೆ ಅದಕ್ಕೂ 1.5 ಲಕ್ಷ ಇದೆ ಸರ್. 1.5 ಲಕ್ಷ ಡೌನ್ ಪೇಮೆಂಟ್. ಓಕೆ ಸರ್, ಹ್ಯುಂಡೈ ಬೇಡ ಅನ್ನೋರ್ಗೆ ಇನ್ನೊಂದು ಮಾರುತಿ ಸೆಗ್ಮೆಂಟ್ ಅಲ್ಲಿ 2 ಗಾಡಿ ಇರುವಂತದ್ದು, 4 ಗಾಡಿ ಇದೆ ಮಾರುತಿ ಸೆಗ್ಮೆಂಟ್ ಅಲ್ಲಿ. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಸಿಲೆರಿಯೋ ಅಲ್ಲಿ ಡೀಸೆಲ್ ಗಾಡಿ ತುಂಬಾ ಕಮ್ಮಿ ಇದೆ. ಒಳ್ಳೆ ಮೇಂಟೆನೆನ್ಸ್, ಈಸಿ ಮೇಂಟೆನೆನ್ಸ್ ಇರುತ್ತೆ. ಪ್ಲಸ್ ಹೈ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. 15 ಮಾಡಲ್ ಸೆಕೆಂಡ್ ಓನರ್ VDI ಗಾಡಿ. ಇದು 70,000 ಗಾಡಿ ಓಡಿದೆ. ನಮ್ ಕೋಟಿಂಗ್ ಬಂದು 350 ಇದೆ. ಒಂದು 320 ರೇಂಜ್ ವರೆಗೂ ಬಂದ್ರೆ ಕ್ಲೋಸ್ ಮಾಡ್ಕೊಡ್ತೀವಿ. ಲೋನ್ ಬೇಕು ಅಂದ್ರೆ ಒಂದು 2 lakhs ವರೆಗೂ ಲೋನ್ ಆಗುತ್ತೆ. 1,20,000 ಕ್ಯಾಶ್ ಇದೆ. ಗಾಡಿ ಡೆಲಿವರಿ ಆಗುತ್ತೆ. ಓಕೆ ಸರ್, ಸೆಲೆರಿಯೋ ಬೇಡ ಅನ್ನೋರ್ಗೆ K10 ಇರೋಂಥದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ ಆಲ್ಟೋ K10 ಅಲ್ಲಿ ಆಟೋಮೆಟಿಕ್ ನೋಡ್ತಿರ್ತಾರೆ. ಇದು 2016 ಮಾಡಲ್ ಆಟೋಮೆಟಿಕ್ ಸೆಕೆಂಡ್ ಓನರ್ 65,000 ಗಾಡಿ ಓಡಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಇದೆ ವೆಹಿಕಲ್. ನಿಮ್ಗೆ ಫೈನಲ್ ಟು ಫೈನಲ್ 3,20,000 ಆಗುತ್ತೆ ಸರ್. 3,20,000 ಗೆ ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್. ಡೌನ್ ಪೇಮೆಂಟ್ ಸರ್ 3,20,000 2.5 lakhs ಲೋನ್ ಆಗುತ್ತೆ ಸರ್. 70,000 ತಗೋಬರ್ಲಿ. ಓಕೆ ಸರ್, ಚೆನ್ನಾಗಿರ್ಬೇಕು. K10 ಬೇಡ ಅನ್ನೋರು ಮಿಡ್ ವೇರಿಯಂಟ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ಬಲೆನೋ ಒಂದು ಸಜೆಸ್ಟ್ ಮಾಡಬಹುದಾ ಸರ್? ಇವಾಗ ಸ್ವಿಫ್ಟ್ ನೋಡ್ತಿರ್ತಾರೆ. ಹೌದು. ಅಲ್ಲಿ ಬಂದು ನಿಮ್ಗೆ ಸ್ವಿಫ್ಟ್ ಅಂತಾರೆ. ಸೇಮ್ ಫೀಚರ್ಸ್, ಅದಕ್ಕಿಂತ ಅಡಿಷನಲ್ ಫೀಚರ್ಸ್ ಬರುತ್ತೆ ಬಲೆನೋ ಅಲ್ಲಿ. ನಮ್ಮಲ್ಲಿ 2 ಬಲೆನೋ ಇದೆ. 16 ಮಾಡಲ್ ಸಿಂಗಲ್ ಓನರ್. ಇದು 16, ಇದು 16. ಏರ್ ಬ್ಯಾಗ್, ABS, ಅಲಾವಿಲ್ಸ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್, ಲೆದರ್ ಸೀಟ್ ಕವರ್, ಪ್ಲಸ್ ನಿಮ್ಗೆ ರೇರ್ ವೈಪರ್, ಡಿಫಾಗರ್ ಎಲ್ಲ ಕಂಪ್ನಿಯಿಂದ ಬಂದ್ಬಿಡುತ್ತೆ. ಆರಾಮಾಗಿ ಇದು ನೋಡಬಹುದು. ನಿಮ್ಗೆ ಇದು 2 ಗಾಡಿ ಕೂಡ 5.5 ಲಕ್ಷ ಫೈನಲ್ ಆಗುತ್ತೆ ಸರ್. 2 ಗಾಡಿನೂ 5.5. ಬಾರ್ಗೇನು ಫಿಕ್ಸ್ ಪ್ರೈಸ್ 5.5 ಲಕ್ಷ ಫೈನಲ್. ಯಾವ ವೇರಿಯಂಟ್ ಬರುತ್ತೆ ಸರ್? ಸರ್ ಇದ್ರಲ್ಲಿ 4 ವೇರಿಯಂಟ್ ಬರುತ್ತೆ. ಅದರಲ್ಲಿ ಟಾಪ್ ಅಂಡ್ ಆಲ್ಫಾ ಇದು. ಆಲ್ಫಾ, ಹೌದು. ಆಲ್ಫಾ ಫುಲ್ ಟಾಪ್ ಅಂಡ್ ವೆಹಿಕಲ್. 2 ಗಾಡಿನೂ ಆಲ್ಫಾ ಆಗಿರುತ್ತೆ. 2 ಗಾಡಿನೂ ಆಲ್ಫಾ ಸಿಂಗಲ್ ಓನರ್. ಪುಷ್ ಬಟನ್ ಸ್ಟಾರ್ಟ್ ಬರೋಂಥದ್ದು. ಸ್ಟಾರ್ಟ್ ಎಲ್ಲ ಬರುತ್ತೆ. ಓಕೆ, 5.5 ಲಕ್ಷ 2 ಗಾಡಿ. 2 ಗಾಡಿ ಕೂಡ ಸೇಮ್ ಪ್ರೈಸ್ 5.5 ಲಕ್ಷಕ್ಕೆ ಆಗುತ್ತೆ. ಡೌನ್ ಪೇಮೆಂಟ್ ಸರ್? ಸರ್ ಈ ಗಾಡಿಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 1 ಲಕ್ಷ ತಗೋಬನ್ನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. 1.25 ಲಕ್ಷ ಇದ್ರೆ ರಿಮೈನಿಂಗ್ ಕಂಪ್ಲೀಟ್ ಲೋನ್ ಮಾಡೋದು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, 2 ಗಾಡಿ ಇದೆ. ಒಂದು ಬ್ಲೂ ಇರುವಂತದ್ದು, ಒಂದು ಗ್ರೇ ಕಲರ್ ಇರುವಂತದ್ದು. 2 ಕೂಡ ಆಲ್ಫಾ ವೇರಿಯಂಟ್ ಆಗಿರುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ವಿತ್ ಸೇಫ್ಟಿ ಪರ್ಪಸ್. ಏರ್ ಬ್ಯಾಗ್ಸ್ ಕೂಡ ಬರುವಂತದ್ದು. ಯಾವ ಗಾಡಿನಾರು ತಗೊಳ್ಳಿ 5,50,000 ಕೋಟಿಂಗ್ ಇರುವಂತದ್ದು. ಇನ್ನೂ ನೆಗೋಷಿಯೇಬಲ್ ಆಗುತ್ತೆ. ಎದುರುಗಡೆ ಬನ್ನಿ, ಮೇಲ್ಗಡೆ ಕಾಣ್ತಿರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. ಯುಗಾದಿ ಆಫರ್ ನಡೀತಾ ಇದೆ. ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಸರ್ ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದೀರಾ? ಸರ್ ಇವಾಗ ಎಲ್ಲ ಓಕೆ ಸರ್, ನಿಮ್ ಶೋರೂಮ್ ಅಲ್ಲಿ ಯಾವಾಗ್ಲೂ 7 ಸೀಟರ್ ಇಲ್ಲ ಅಂದ್ರೆ ಒಂದು 10 ರಿಂದ 12 ಗಾಡಿಗಳು ನಿಲ್ಸ್ಕೊಂಡೇ ಇರ್ತೀರಾ ಅಲ್ವಾ? ಸರ್ ಈ ಸೈಡ್ ಜಾಸ್ತಿ 7 ಸೀಟರ್ ಕೇಳ್ತಿರ್ತಾರೆ ಹಂಗಾಗಿ. ಓಕೆ ಸರ್ ನೋಡಿ, ಇದು 2005 ಮಾಡಲ್ ಇನೋವಾ. 2005 ಮಾಡಲ್ ಇನೋವಾ ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. ಫೈನಲ್ ಟು ಫೈನಲ್ 3,20,000 ಫೈನಲ್ ಆಗುತ್ತೆ. ಡೆಡ್ ಫೈನಲ್. ನಮ್ ಕೋಟಿಂಗ್ ಬಂದು 375 ಇದೆ. ಬೇಕಾದ್ರೆ ಇಲ್ಲಿ ಬಂದು ಚೆಕ್ ಮಾಡಬಹುದು. ನೀವು ಡೈರೆಕ್ಟ್ ಇಲ್ಲಿ ಬಂದ್ಬಿಡಿ, ಗಾಡಿ ಇದೆಯಾ ಇಲ್ವಾ ಕೇಳ್ಕೊಂಡು. 320 ಫೈನಲ್ ಆಗುತ್ತೆ. ಮಾಡಲ್ ಸರ್ 2005 ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಶೋರೂಮ್ ಎಷ್ಟು ಇದೆಯಾ? ಶೋರೂಮ್ ಹಿಸ್ಟ್ರಿ ಇದೆ. ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಕೂಡ ಆಗಿದೆ. 5 years FC, 1 year ಇನ್ಶೂರೆನ್ಸ್ ಬರುತ್ತೆ. ಇದು 2017 ಮಾಡಲ್ ಕ್ರಿಸ್ಟಾ G ವರ್ಷನ್ ಸಿಂಗಲ್ ಓನರ್ K ರಿಜಿಸ್ಟರ್ಡ್ ವೆಹಿಕಲ್ ಸರ್. ಇದು ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. ನಮ್ ಕೋಟಿಂಗ್ ಬಂದು 16 ಲಕ್ಷ ಇದೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 17 ಮಾಡಲ್ ಸಿಂಗಲ್ ಓನರ್. ಓಕೆ, ಇಂಟೀರಿಯರ್ ತೋರಿಸಿ ಸರ್. ಏನ್ ನೋಡಿರೋಂಥದ್ದು ಸರ್ ಗಾಡಿ? 1,68,000 ಶೋರೂಮ್ ಹಿಸ್ಟ್ರಿ ಓಡಿದೆ ಗಾಡಿ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಅಪೋಲೋ. ಇದಕ್ಕೂ ಶೋರೂಮ್ ಹಿಸ್ಟ್ರಿ ಕೂಡ ಬರುವಂತದ್ದು. ಹೌದು ಸರ್.
ಏನಾಗ್ಬೋದು ಸರ್ ಫೈನಲ್ ಆಗಿ ಇನೋವಾ ಫೈನಲ್ ಕ್ರಿಸ್ಟಾ ಪ್ರೈಸ್ 15,20,000 ಆಗುತ್ತೆ ಸರ್. 2017 ಸಿಂಗಲ್ ಓನರ್ ಗಾಡಿ. 2017 ಸಿಂಗಲ್ ಓನರ್ 15,70,000 ಫೈನಲ್ ಆಗ 15,20,000 20,000. ನಮ್ ಕೋಟಿಂಗ್ 16 ಲಕ್ಷ ಡೌನ್ ಪೇಮೆಂಟ್ ಹೋಗ್ತಾರ ಅಂದ್ರ ಸರ್. ಮಿನಿಮಮ್ 3 lakhs ಡೌನ್ ಪೇಮೆಂಟ್ ಇದ್ರೆ ರಿಮೈನಿಂಗ್ ಲೋನ್ ಮಾಡೋದು. ಓಕೆ ಸರ್ ನೆಕ್ಸ್ಟ್ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ತಾರು. ಸರ್ ತಾರಲ್ಲಿ ಆಟೋಮೆಟಿಕ್ ಗಾಡಿಗಳು ಕಮ್ಮಿ ಇದೆ. ಇದು 4x4 ಆಟೋಮೆಟಿಕ್ ಡೀಸೆಲ್ ಗಾಡಿ ಸಿಂಗಲ್ ಓನರ್ 2024. ಓಕೆನಾ ಸರ್? ನಿಮ್ಗೆ ಫೈನಲ್ ಟು ಫೈನಲ್ 16,25,000 ಆಗುತ್ತೆ. 2024 24 ಮಾಡಲ್ 24 ಮಾಡಲ್ ಸಿಂಗಲ್ ಓನರ್ 12,000 ಓಡಿದೆ. 4x4 ಆಟೋಮೆಟಿಕ್. ಡೌನ್ ಪೇಮೆಂಟ್ ಸರ್. ಡೌನ್ ಪೇಮೆಂಟ್ 2.5 lakhs ಇದ್ರೆ ಸಾಕು. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು XUV 500 ಇರುವಂತದ್ದು 3 ಗಾಡಿ ಇದೆ ಅಲ್ವಾ ಸರ್ ಟೋಟಲ್ ಆಗಿ? ಇಲ್ಲಿ 3 ಇದೆ ಅಲ್ಲೊಂದು 4 ಗಾಡಿ ಇರುವಂತದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಬಂದು W10 ಸೆಕೆಂಡ್ ಓನರ್ 15 ಮಾಡಲ್ ಸರ್. ಇದು 85,000 ಓಡಿದೆ ಗಾಡಿ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆನಾ ಸರ್? ಇದು ಬಂದು ವಿತ್ ಸನ್ ರೂಫ್ 8 ಏರ್ ಬ್ಯಾಗ್ ಸಮೇತ ಬರುತ್ತೆ. ಎಲ್ಲಾ ಫೀಚರ್ಸ್ ಅಪ್ಡೇಟೆಡ್ ಇರುತ್ತೆ. ನಿಮ್ಗೆ ಫೈನಲ್ ಟು ಫೈನಲ್ 8,60,000 ಆಗುತ್ತೆ ಸರ್. ಇದು ಬಂದು 2016 ಮಾಡಲ್ ಸೆಕೆಂಡ್ ಓನರ್ W10 ಸೇಮ್ ಫೀಚರ್ಸ್ ಎಲ್ಲಾ ಫೀಚರ್ಸ್ ಅಪ್ಡೇಟೆಡ್ ಇರುತ್ತೆ. 8,75,000 ಫೈನಲ್ ಆಗುತ್ತೆ. 16 ಮಾಡಲ್ ಸೆಕೆಂಡ್ ಓನರ್. ನನ್ಗೆ ಬೇಡ ಸೆಕೆಂಡ್ ಓನರ್ ಸಿಂಗಲ್ ಓನರ್ ನೋಡ್ತೀನಿ ಅಂತ ಅಂದ್ರೆ 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದೆ. 90,000 ಗಾಡಿ ಓಡಿದೆ. ಇದು ಕೂಡ W10 4 ಕೂಡ ಹೊಸ ಟೈರ್ ಇದೆ. ಇದು ನಮ್ ಕೋಟಿಂಗ್ ಬಂದು 10,20,000 ಇದೆ. 9,40,000 ಫೈನಲ್ ಆಗುತ್ತೆ ಸರ್. ಫೈನಲ್ ಪ್ರೈಸ್. ನೆಕ್ಸ್ಟ್ ಇನ್ನೊಂದು ಗಾಡಿ ಎಲ್ಲಿದೆ ಸರ್? ಇದು ಕೂಡ 15 ಸಿಂಗಲ್ ಓನರ್ 60,000 ಗಾಡಿ ಓಡಿದೆ. ಲೋನ್ ಬೇಕು ಅಂದ್ರೆ ಒಂದು 80% ಲೋನ್ ಮಾಡ್ಕೊಡ್ತೀವಿ ಸರ್. ಫೈನಲ್ ಟು ಫೈನಲ್ 9,40,000 ಫೈನಲ್. 9,60,000 ಫೈನಲ್ ಆಗುತ್ತಾ? 40,000. 940 ಡೌನ್ ಪೇಮೆಂಟ್ ಹೋಗ್ತಾರ ಅಂದ್ರ ಸರ್ 2.5 lakhs ಬೇಕು ಸರ್ ಮಿನಿಮಮ್ ಡೌನ್ ಪೇಮೆಂಟ್. 2.5 ಲಕ್ಷ ಡೌನ್ ಪೇಮೆಂಟ್, ರಿಮೈನಿಂಗ್ ಪೂರ್ತಿ ಲೋನ್ ಆಗುತ್ತಾ? ಒಳ್ಳೆ ಬ್ಯಾಂಕ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಲೋನ್ ಮಾಡ್ತೀವಿ. ಸೊ ನಿಮ್ಮಲ್ಲಿ ಟೋಟಲ್ ಆಗಿ 4 XUV ಇರುವಂತದ್ದು. 4 XUV ಇದೆ. ಬಜೆಟ್ ಅಲ್ಲಿ ನೋಡ್ತೀನಿ ಅಂದ್ರೆ ಸೆಕೆಂಡ್ ಓನರ್ ಪ್ರಿಫರ್ ಮಾಡ್ತೀನಿ. ಇಲ್ಲ ನಂಗೆ ಸಿಂಗಲ್ ಓನರ್ ಬೇಕು ಅಂದ್ರೆ 2 ಗಾಡಿ ಇದೆ. ಸೆಕೆಂಡ್ ಓನರ್ ಬೇಕಂದ್ರೆ 2 ಗಾಡಿ. ಇನ್ನು ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಡೈರೆಕ್ಟ್ ಆಗಿ ಬಂದಿದ್ದ ಮಾಡ್ತೀವಿ ಸರ್ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಏನ್ ಆಫರ್ ಕೊಡ್ತೀರಾ ಸರ್? ಯುಗಾದಿ ಹಬ್ಬಕ್ಕೆ ನಿಮ್ಗೆ ಗಾಡಿಗಳು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. 5-10 ಸಾವಿರ ಕಮ್ಮಿ ಮಾಡ್ತೀವಿ ಯುಗಾದಿ ಪ್ರೈಸ್ ಅಂತ ಅನ್ಕೊಡ್ತೀನಿ. ಅದ್ರಲ್ಲೇ ಮಾಡೋದ್ ಬೇಡ. ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀವಿ. ಆ ಪ್ರೈಸ್ ಅಲ್ಲೇ ಹೋಗಿ ನಿಮ್ಗೆ ಏನ್ ಬೇಕೋ ಡೀಸೆಲ್ ಹಾಕ್ಸ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ. ಫೈನಲ್ ಆಗಿ ಕೊನೆ ಗಾಡಿ ಅದು ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಡಸ್ಟರ್ ನ. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 17 ಮಾಡಲ್ ಡಸ್ಟರ್ 85 PS ಸ್ಯಾಂಡ್ಸ್ಟ್ರಾಮ್ ಎಡಿಷನ್ ಅಂತ ಬರುತ್ತೆ ಸರ್. ಇದು ಲಿಮಿಟೆಡ್ ಗಾಡಿ ಬಿಟ್ಟಿರೋದು. ಸಿಂಗಲ್ ಓನರ್ 70,000 ಗಾಡಿ ರೆಕಾರ್ಡೆಡ್ ಮೈಲೇಜ್ ಓಡಿದೆ. ಟೈರ್ಸ್ ಎಲ್ಲ 90% ಇದೆ. ವಿತ್ ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ ಗಾಡಿ ನಿಮ್ಗೆ. ಫೈನಲ್ ಟು ಫೈನಲ್ 6,95,000 ಫೈನಲ್ ಆಗುತ್ತೆ ಸರ್. 6,95,000 ಫೈನಲ್. 17 ಮಾಡಲು ಸಿಂಗಲ್ ಓನರ್ 85 PS 5 ಗೇರ್ ಲಿಮಿಟೆಡ್ ಎಡಿಷನ್ ಇದು ಸ್ಯಾಂಡ್ಸ್ಟ್ರಾಮ್. ಕಮ್ಮಿ ಗಾಡಿ ಬಂದಿರೋದು. ಓಕೆ ನಿಮ್ಗೆ ಬರೀ 85 PS ಗಾಡಿ ತುಂಬಾ ಇದೆ. ಲಿಮಿಟೆಡ್ ಎಡಿಷನ್ ಅಲ್ಲಿ ನಿಮ್ಗೆ ಸ್ಯಾಂಡ್ಸ್ಟ್ರಾಮ್ ಎಡಿಷನ್ ಅಂತ ಕಂಪನಿಯಿಂದಾನೇ ಬಂದಿರುತ್ತೆ ಸರ್ ಇದು. ಓಕೆ ಯಾವ ಮಾಡಲ್ ಅಂದ್ರಿ ಸರ್ ಇದು? 17 ಮಾಡಲು ಸಿಂಗಲ್ ಓನರ್. ಫೈನಲ್ ಎಷ್ಟಾಗ್ಬೋದು? 6,95,000 ಫೈನಲ್ ಆಗುತ್ತೆ. ಲೋನ್ ಹೋಗ್ತಾರ ಅಂದ್ರೆ ಲೋನ್ ಹೋಗ್ತೀನಿ ಅಂದ್ರೆ 75 to 80% ಲೋನ್ ಮಾಡಿಸ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಬಟ್ ಪ್ರೊಫೈಲ್ ಚೆನ್ನಾಗಿದ್ರೆ ಸಾಕು. ಓಕೆ ಸರ್ ಎಲ್ಲಿಗೆ ಬರ್ಬೇಕು ಗಾಡಿಗಳನ್ನ ನೋಡಕ್ಕೆ? ಸರ್ ನಮ್ಮ ಆಫೀಸ್ ಇರೋದು ಬಂದು ಇಲ್ಲಿ ಬಸವೇಶ್ವರ ನಗರ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಬರುತ್ತೆ. ಓಕೆ ಓಕೆನಾ ಸರ್? ಮಾಗಡಿ ಮೇನ್ ರೋಡ್ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇದೆ. ಅದ್ರ ಆಪೋಸಿಟ್ ನಮ್ಮ ಆಫೀಸ್ ಇದೆ 4 wheelers ಅಂತ. ಗೊತ್ತಾಗಿಲ್ಲ ಅಂತಂದ್ರೆ ವಾಟ್ಸ್ಆಪ್ ಲಾಯ್ ಅಂತ ಹಾಕಿದ್ರೆ ಕ್ಯಾಟ್ಲಾಗ್ ಲೊಕೇಶನ್ 2 ಕಳಿಸ್ತೀನಿ. ಡೈರೆಕ್ಟ್ ಆಗಿ ಬಂದು ಮಾತಾಡ್ತೀನಿ. ಓಕೆ ಸರ್.